ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು. ಮಾರ್ಚ್ 14 20 ತನಕ. ಓಕೆ, ಸಾರಿ ಫಾರ್ ದ ಡಿಲೇ. ಬೇರೆ ವೀಡಿಯೋಸ್ಗಳಿದ್ದರಿಂದ ಇದನ್ನು ಸ್ವಲ್ಪ ಡಿಲೇ ಆಯಿತು. ಸೊ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಪ್ರಾಜೆಕ್ಟ್ ರಿಹ್ಯಾಬ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದ ಕೊಡಗಿನಲ್ಲಿ ಮಾಡಿರ್ತಕ್ಕಂಥದ್ದು. ವೆಹಿಕಲ್ ಸ್ಕ್ರ್ಯಾಪೇಜ್ ಪಾಲಿಸಿ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಬಜೆಟಲ್ಲಿ ಮೆನ್ಷನ್ ಮಾಡಿದರು. ಜೊತೆಗೆ ಟಿ ಬಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ ಈ ವಾರದ ಕರೆಂಟ್ ಅಫೇರ್ಸಲ್ಲಿ. ಮತ್ತು ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಇರ್ತಕ್ಕಂಥ ಅಲ್ಯೂಮಿನಿಯಂ ಬೇಸ್ಡ್ ಬ್ಯಾಟ್ರೀಸ್ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ತಿಳ್ಕೊಳ್ಳೋಣ ಸ್ನೇಹಿತರೆ. PDF-ಗಾಗಿ ನನ್ನನ್ನು ಫಾಲೋ ಮಾಡ್ಬೋದು. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಪುನೀತ್ ಫೋರಮ್ ಅಂತ. ಸರ್ಚ್ ಮಾಡೋದು ಈ ರೀತಿ ಸಿಂಬಲ್ ಇರ್ತಕ್ಕಂಥ ಚಾನಲ್ ಸಿಗುತ್ತೆ ನಿಮಗೆ, ಅಥವಾ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಅಲ್ಲಿಂದ ಕೂಡ ಜಾಯ್ನ್ ಆಗ್ಬೋದು. ಫೈನ್ ಸರ್. ಸೊ ಮೊದಲನೇ ಕ್ವಶನ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಸರ್, ಇದು KASಗೂ ಆಗುತ್ತೆ, ಈವನ್ IASಗೂ ಆಗುತ್ತೆ, PSI FD SD ಎಲ್ಲದಕ್ಕೂ ಆಗುತ್ತೆ. ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ನಾನು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂದ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ತೊಗೋತೀನಿ ನಾನು. ಇಲ್ಲಿ ಕ್ವಶನ್ ವೈಸ್ ನಾನು ತೊಗೋತೀನಿ ಸ್ನೇಹಿತರೆ, ಯಾಕೆಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಹೋಗೋಕ್ಕಿಂತ ಒಂದು ಸ್ವಲ್ಪ ಇಂಟ್ರಾಕ್ಟಿವ್ ಚೆನ್ನಾಗಿರುತ್ತೆ ಅಂಥೇಳಿ ಕ್ವಶನ್ ವೈಸ್ ನಾವು ತೊಗೊಳ್ತಾ ಇದ್ದೀವಿ. ಮೊದಲನೇ ಕ್ವಶನ್ ಬರೋಣ. ಪ್ರಾಜೆಕ್ಟ್ ರಿಹ್ಯಾಬ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಮೊದಲನೇದು ಪಾಯಿಂಟು, ಜೇನುನೊಣಗಳನ್ನು ಬಳಸಿಕೊಂಡು ಮಾನವನ ವಾಸಸ್ಥಾನಗಳಲ್ಲಿ ಆನೆಗಳ ದಾಳಿಯನ್ನು ತಡೆಯುವ ಗುರಿ ಹೊಂದಿದೆ. ಓಕೆ, ಇದನ್ನು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿ ಮಾಡಿದೆ. ಈ ಕೆಳಗಿನ ನೀಡಲಾದ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ದ ರೈಟ್ ಆನ್ಸರ್ ಯಾವುದು? ರೈಟ್ ಆನ್ಸರ್ A, ಒಂದು ಮಾತ್ರ. ಎರಡನೇ ತಪ್ಪಾಗುತ್ತೆ ಸ್ನೇಹಿತರೆ. KVIC ಇದನ್ನು ಮಾಡಿರ್ತಕ್ಕಂಥದ್ದು. ಏನಿದು KVIC? ಖಾದಿ ನಿಮಗೆ ಗೊತ್ತಿರಬೇಕು. ಓಕೆ, KVIC ಇಸ್ ನಥಿಂಗ್ ಬಟ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತಿರ್ತಕ್ಕಂಥ ಒಂದು ಸಂಸ್ಥೆ. ಓಕೆ, ನಾನು ಹೇಳ್ತೀನಿ ವಾಟ್ ಈಸ್ ಪ್ರಾಜೆಕ್ಟ್ ರಿಹ್ಯಾಬ್, ಎಲ್ಲಿ ಮಾಡಿದ್ದಾರೆ ಇದನ್ನು. ಸೊ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಇವಾಗ ನಿಮ್ಗೆ ಗೊತ್ತಿದೆ, ಎಲ್ಲಿ ಆನೆಗಳಿರುತ್ತೆ, ಆಸುಪಾಸಿನ ಗದ್ದೆಗಳೇ ಬಂದು ದಾಳಿ ಹಿಡಿಯುತ್ತೆ. ಇದರಿಂದ ಒಂದಷ್ಟು ಆನೆಗಳಿಗೂ ತೊಂದರೆ ಇದೆ, ಮಾನವನಿಗೂ ತೊಂದರೆ ಇದೆ. ಏನಿದು ಆನೆಗಳಿಗೆ ತೊಂದರೆ? ಆನೆಗಳು ಬಂದಾಗ ಏನು ಮಾಡ್ತೀವಿ ಸರ್ ನಾವು, ಒಂದು ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಹಾಕೋದಾಗಲಿ, ಅಥವಾ ಒಂದು ಸಣ್ಣ ಪುಟ್ಟ ಪಟಾಕಿ ಬಾಂಬ್ ಸಿಡಿಸೋದಾಗಲಿ, ಅದರಿಂದ ಅದು ಗಾಬರಿಯಾಗಿ ಅಲ್ಲಿ ಬೀಳೋದು. ಸೊ ಅದಕ್ಕೂ ತೊಂದರೆ ಇದೆ. ಮತ್ತು ಅದು ನಮ್ಮ ಒಂದು ಇದರ ಮೇಲೆ ದಾಳಿ ಇಟ್ಟಾಗ ಭೂಮಿ ಮೇಲೆ ನಾವು ವ್ಯವಸಾಯಗಳನ್ನ ಹಾಳು ಮಾಡ್ತಕ್ಕಂಥದ್ದು. ಸೊ ಮಾನವಗೂ ತೊಂದರೆ ಇದೆ. ಸೊ ಈ ಕಾನ್ಫ್ಲಿಕ್ಟ್ಸ್ನ ದೂರ ಮಾಡಬೇಕು. ಸೊ ಅದಕ್ಕೆ ಒಂದು ಪ್ರಾಜೆಕ್ಟ್ನ ಹಮ್ಮಿಕೊಂಡಿದ್ದಾರೆ, ಪ್ರಾಜೆಕ್ಟ್ ರಿಹ್ಯಾಬ್ ಅಂಥೇಳಿ. ಸೊ ಏನು ಮಾಡ್ತಾರೆ ಸರ್, ಇಲ್ಲಿ ಅಂಡರ್ ಹನಿ ಮಿಷನ್ ನಿಮ್ಗೆ ಗೊತ್ತಿರಬೇಕು. B ಬಾಕ್ಸ್ ಅಂತ ಏನು ಕರಿತೀವಿ. ಓಕೆ, B ಬಾಕ್ಸ್ಗಳನ್ನ ಈ ಒಂದು ಕಾಡು ಮತ್ತು ವಿಲೇಜ್ ಅವೆರಡರ ಒಂದು ಬಾರ್ಡರ್ ಇರುತ್ತಲ್ಲ, ಅಲ್ಲಿ ಫಿಕ್ಸ್ ಮಾಡೋದು. ಓಕೆ, ಇದನ್ನು ಪ್ರಾರಂಭಿಕವಾಗಿ ನಮ್ಮ ಕೊಡಗಿನ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಪೊನ್ನಂಪೇಟೆ ಹತ್ರ ಏನು ಮಾಡ್ತಾರೆ, ಚೆಲ್ಲೂರು ಅಂತಕ್ಕಂಥ ಗ್ರಾಮದಲ್ಲಿ ಏನು ಮಾಡ್ತಾರೆ ಅಲ್ಲಿ ಸರ್, ಅಲ್ಲಿ ಈ ಥರ B ಬಾಕ್ಸ್ಗಳನ್ನ ಹಾಕೋದು ಸರ್. ಇದ್ರ ಮಧ್ಯೆ ಕನೆಕ್ಟಿವಿಟಿ ಒಂದೆರಡು ಲೈನ್ ಫೆನ್ಸಿಂಗ್ ಹಾಕಿರ್ತಾರೆ. ಓಕೆ, ಇದರಿಂದ ತುಂಬ ಉಪಯೋಗ ಇದೆ. ಏನು, ಈಗ ಆನೆ ಬರುತ್ತೆ, ಆನೆ ಬಂದು ಅಕಸ್ಮಾತ್ ಇದು ಟಚ್ ಮಾಡಿದ್ರೆ ಇದು ಅಲ್ಲಾಡುತ್ತೆ ಬಾಕ್ಸು, ಆಗ ಅಲ್ಲಿ ಒಂದು ಸೌಂಡ್ ಕ್ರಿಯೇಟ್ ಆಗ್ತದೆ, ಝಿಂಗ್ ಅಂತ. ಅದು ಜೇನು ಅಳ್ಳಾಡ್ತಕ್ಕಂಥ, ಜೇನಿಗೆ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ಝುಯ್ ಅಂತ ಒಂದು ಸೌಂಡ್ ಕೇಳುತ್ತೆ. ಸೊ ಅದರಿಂದ ಏನಾಗುತ್ತೆ, ಎದುರುಕೊಂಡು ಆನೆ ವಾಪಸ್ ಓಡ್ತಕ್ಕಂಥದ್ದು ಹಿಂದೆ. ಯಾಕೆ ಹೇಳಿ, ನೀವು ಆನೆಗಳು ಜೇನುನೊಣಕ್ಕೆ ಎದುರ್ಕೊಳ್ಳುತ್ತೆ, ಯಾಕಂದರೆ ಅದರ ಸೊಂಡಿಲಿನ ಮುಖಾಂತರ ಹೋಗಿ ಅದಕ್ಕೆ ತುಂಬ ತೊಂದರೆ ಮಾಡುತ್ತೆ ಜೇನುನೊಣಗಳು. ಸೊ ಇದರಿಂದ ಏನಾಗುತ್ತೆ, ಇದು ವಾಪಸ್ ಹೋಗ್ತಕ್ಕಂಥದ್ದು, ಅಥವಾ ಅದು ಕಚ್ತಕ್ಕಂಥದ್ದು, ಅದರಿಂದ ವಾಪಸ್ ಹೋಗ್ತಕ್ಕಂಥದ್ದು. ಸೊ ಈ ಒಂದು ಪ್ರೊಸೀಜರ್ನ ನಾವು ಈಗ ನಮ್ಮ ಕೊಡಗಿನ ಚೆಲ್ಲೂರಿನಲ್ಲಿ ಏನು ಮಾಡ್ತೀವಿ, ಫಸ್ಟಾಗಿ ಇದನ್ನು ಯುಟಿಲೈಸ್ ಮಾಡ್ತಾ ಇದ್ದೀವಿ, ಅಂದರೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್, ಅಲ್ಲಿ ನಮಗೆ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ ಆಗ್ತಾನೆ ಇರ್ತದೆ. ಚೆಲ್ಲೂರು ಇನ್ ಕೊಡಗು ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ, ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಮತ್ತು ಇದು ಯಾವ ಸಂಸ್ಥೆ ಅಂದರೆ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ಸ್. ಓಕೆ, ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ. ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಅದಾದರೆ, ಅಲ್ಲಿ ನೋಡ್ಕೊಳ್ಳತಕ್ಕಂಥ ಯಾವುದಾದ್ರು ಕಾಲೇಜ್ ಆಫ್ ಫಾರೆಸ್ಟ್ರಿ ಅಂತಕ್ಕಂಥದ್ದು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಪೊನ್ನಂಪೇಟೆ ಅವರು ಇದನ್ನು ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅಲ್ಲಿ ಒಂದು ಡಿಜಿಟಲೈಸ್ ಕ್ಯಾಮ್ರಾಗಳು ಫಿಕ್ಸ್ ಮಾಡಿರ್ತಾರೆ, ಆನೆಗಳ ಒಂದು ರಿಯಾಕ್ಷನ್ಸ್ ಹೆಂಗಿರುತ್ತೆ, ಹೆಂಗೆ ಯುಟಿಲೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾನಿಟರ್ ಮಾಡ್ತಕ್ಕಂಥದ್ದು. ಇದರಿಂದ ತುಂಬ ಉಪಯೋಗ ಇದೆ, ಒಂದು ಆನೆಗಳಿಗೆ, ಮಾನವನಿಗೂ ಕೂಡ. ಈ B ಬಾಕ್ಸ್ಗಳು ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಇದರಿಂದ ನಾವು ಜೇನುನ ಉತ್ಪಾದನೆ ಮಾಡ್ಬೋದು ಅಲ್ವಾ. ಮತ್ತು ಅಲ್ಲಿ ಜೇನುಗಳನ್ನ ನಾವು ಸಾಕೋದ್ರಿಂದ ಏನಾಗುತ್ತೆ, ವಿಲೇಜ್ ಟು ಫಾರೆಸ್ಟ್ ಬೌಂಡ್ರಿಗಳಲ್ಲಿ ಜೇನುನೊಣಗಳ ಪರಾಗಸ್ಪರ್ಶದಿಂದ ನಮಗೆ ಬೇರೆ ಬೇರೆ ಗಿಡಗಳು ಬೆಳೆಯೋಕ್ಕೂ ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಇವೆಲ್ಲ ತುಂಬ ನಮಗೆ ಅಡ್ವಾಂಟೇಜಸ್ಗಳಿವೆ. KVIC ಬಗ್ಗೆ ತಿಳ್ಕೊಳ್ಳೋದಾದರೆ ಸರ್ ಕೇಳ್ಬೋದು, KVIC ಬಗ್ಗೆ ನ್ಯೂಸಲ್ಲಿದೆ.
ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ, ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಶಾಸನಾತ್ಮಕ ಸಂಸ್ಥೆ. 1956 ಎಸ್ಟಾಬ್ಲಿಷ್ ಮಾಡಿದ ಒಂದು ಆ್ಯಕ್ಟ್ನ ಮುಖಾಂತರ, ಒಂದು ಕಾಯ್ದೆ ಮುಖಾಂತರ ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಇದೇನು ಮಾಡುತ್ತೆ ಸರ್, ಇದು ಒಂದಷ್ಟು ಟ್ರೈನಿಂಗ್ ಕೊಡೋದು, ವಿಲೇಜ್ ಗ್ರಾಮೀಣಾಭಿವೃದ್ಧಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದು, ಇದು ಇದರ ಕೆಲಸ. ಹೆಡ್ ಆಫೀಸ್ ಮುಂಬೈಲಿದೆ, ಅದ್ರ ಬ್ರಾಂಚ್ ಆಫೀಸ್ಗಳು ಇದೆ, 6 ಝೋನಲ್ ಆಫೀಸ್ ಅಂತ ಕರಿತೀವಿ, ಡೆಲ್ಲಿಲಿ, ಭೋಪಾಲ್, ಬ್ಯಾಂಗ್ಳೂರು, ಕೋಲ್ಕತ್ತಾ, ಮುಂಬೈ ಮತ್ತು ಗುವಾಹತಿ. ಓಕೆ, ಇಲ್ಲಿ ಅದರ ಬ್ರಾಂಚ್ ಆಫೀಸ್ಗಳನ್ನ ನೋಡ್ಬೋದು. ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ಕೂಡ ತಿಳ್ಕೊಬೇಕಾಗುತ್ತೆ. KVIC ಬರೋದು ಮಿನಿಸ್ಟ್ರಿ ಆಫ್ MSME, ಅಂದರೆ ಮೈಕ್ರೋ ಆ್ಯಂಡ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಇದು ಬರ್ತಕ್ಕಂಥದ್ದು. ಇದು ರೂರಲ್ ಏರಿಯಾ ಕೋಆರ್ಡಿನೇಷನ್ ಡೆವಲಪ್ಮೆಂಟ್ಗೋಸ್ಕರ ಇದು ಸೇವೆ ಸಲ್ಲಿಸ್ತಕ್ಕಂಥ ಒಂದು ಸಂಸ್ಥೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ನಾವು ಈ ಪ್ರಾಜೆಕ್ಟ್ ರಿಹ್ಯಾಬ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ನು ಹನಿ ಮಿಷನ್ ನಿಮ್ಗೆ ಗೊತ್ತೇ ಇದೆ, 2017 ಬಂದಿದ್ದು 1 ಲಕ್ಷ ಹನಿ ಬಿ ಬಾಕ್ಸ್ಗಳನ್ನ, ಓಕೆ, ಜೇನು ಸಾಕಣೆಗೋಸ್ಕರ ಜೇನು ಪೆಟ್ಟಿಗೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಮತ್ತು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹೆಂಗೆ ಸಾಗೋದು ಅಂತ ಹೇಳಿ. ಓಕೆ, ಇದು ಹನಿ ಮಿಷನ್. ಫೈನ್ ಸರ್. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಸ್ವಾಂಗೆ ಜ್ವಾಲಾಮುಖಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತೆ. ಈ ಕೆಳಗಿನವುಗಳಲ್ಲಿ ಎಲ್ಲಿ ಇದೆ ಅದು? ಇಟಲಿ, ಬ್ರೂನಿ, ಇಕ್ವೆಡಾರ್, ಇಂಡೋನೇಷ್ಯಾ. ದ ರೈಟ್ ಆನ್ಸರ್ ಇಸ್ ಇಕ್ವೆಡಾರ್. ಇಕ್ವೆಡಾರಲ್ಲಿ ಎಲ್ಲಿ ಬರುತ್ತೆ ಸರ್? ಇಕ್ವೆಡಾರ್ ಬರೋದು ನಮ್ಮ ಸೌತ್ ಅಮೆರಿಕಾ, ಈ ಪೆರು, ಕೊಲಂಬಿಯಾ ಅಲ್ವಾ, ಈ ಪೆರು ಕೋಸ್ಟ್ ಅಂತ ಕರಿತೀವಿ, ಇಲ್ಲಿ ಬರುತ್ತೆ. ಇಲ್ಲಿ ತುಂಬ ಇದೆ. ಈಗ ಇದು ಯಾಕೆ ಅಂದರೆ ಇದು ಎರಪ್ಟ್ ಆಗಿದೆ ವಾಲ್ಕೆನೋ. ಓಕೆ, ಜ್ವಾಲಾಮುಖಿ ಎರಪ್ಟ್ ಆಗಿದೆ. ಸೊ ಸಾಂಗ್ವೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಎಕ್ಸಾಮಲ್ಲಿ PSIಗಳಲ್ಲಿ ಇದು ತುಂಬ ಜಾಸ್ತಿ ಕ್ವಶನ್ಸ್, ಈ ಥರ ಕ್ವಶನ್ಸ್ ಬರ್ತವೆ. ಎಗೇನ್ ಇಲ್ಲಿ ಯಾಕೆ ಇದು ಇಲ್ಲೇ ಕಂಡು ಬರುತ್ತೆ ಅಂದರೆ, ಇದು ನಮ್ಮ ರಿಂಗ್ ಆಫ್ ಫೈರ್ಸ್ ಅಂತ ಏನು ಕರಿತೀವಿ, ಆ ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್ ಅಡಿಯಲ್ಲಿ ನಮಗೆ ಇದು ಕಾಣಿಸಿಗುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ನಮಗೆ ಸಾಂಗ್ವೆ. ಓಕೆ, ಇಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್, ಇದ್ರ ಬಗ್ಗೆ ಗೊತ್ತಿದೆ. ಯಾಕೆ ಇಲ್ಲೇ ಜಾಸ್ತಿ ಜ್ವಾಲಾಮುಖಿ ಭೂಕಂಪಗಳಾಗುತ್ತೆ ಅಂತ. ಟೆಕ್ಟಾನಿಕ್ಸ್ ಪ್ಲೇಟ್ಸ್ ಬಗ್ಗೆ ನೀವು ಓದಿರಬೇಕು. ಓಕೆ, ಪ್ರಾಕೃತಿಕ ಭೂಗೋಳಶಾಸ್ತ್ರ ನಾನು ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದ್ದೀನಿ, 1.25-2 ಗಂಟೆ ಟೈಮ್ ಇದ್ದು, ಒಂದು ಸಿಂಗಲ್ ವಿಡಿಯೋ ಸ್ನೇಹಿತರೆ, ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಕೂಡ ತಗೋಬೋದು. ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಫೈನ್ ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಈ ಕೆಳಗಿನ ಯಾವ ಸಂಸ್ಥೆ ಕೃಷಿ ಮಾರ್ಕೆಟಿಂಗ್ ಮತ್ತು ಫಾರ್ಮರ್ ಫ್ರೆಂಡ್ಲಿ ರಿಫಾರ್ಮ್ಸ್ ಇಂಡೆಕ್ಸ್ ಅನ್ನು ಪ್ರಾರಂಭಿಸಿದೆ? ಓಕೆ, AMFFRI ಅಂತ ಕರಿತೀವಿ. ಓಕೆ, ಕೃಷಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಫಾರ್ಮರ್ ಫ್ರೆಂಡ್ಲಿ ರಿಫಾರ್ಮ್ಸ್ ಇಂಡೆಕ್ಸ್ ಅಂತ. ಇದನ್ನು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ನೀತಿ ಆಯೋಗ. ಓಕೆ ಸರ್, ನೀತಿ ಆಯೋಗ ಇದನ್ನು ತಂದಿರತಕ್ಕಂಥದ್ದು. ಇದೇನು ಮಾಡುತ್ತೆ ಗೊತ್ತಾ? ಸಿಂಪಲ್. ಅಗ್ರಿಕಲ್ಚರ್ APMC ರಿಫಾರ್ಮ್ಸ್, ಅಗ್ರಿಕಲ್ಚರ್ ರಿಫಾರ್ಮ್ಸ್ ಮಾಡಬೇಕು. ಯಾಕೆ ರಿಫಾರ್ಮ್ ಮಾಡಬೇಕು? ಸುಧಾರಣೆ ತರಬೇಕು. ಎಸ್ಪೆಷಲಿ APMCಗಳಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ. ಸೊ ಸರ್ಕಾರ ತಂದಿರತಕ್ಕಂಥದ್ದನ್ನು ಯಾವ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಂತೇಳಿ, ನಮ್ಮ ಯೂನಿಯನ್ ಟೆರಿಟರಿ ಆಗಿರ್ಬೋದು, ಸ್ಟೇಟ್ಸ್ಗಳಾಗಿರ್ಬೋದು, ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ ಇಲ್ಲ ಅಂತ. ಸೊ ಇದು ಅದ್ರ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾ ಹೋಗುತ್ತೆ. ಇಲ್ಲಿ ಈಗಿನ ಒಂದು ರಿಪೋರ್ಟಲ್ಲಿ ಅಂದರೆ ಈಗ 0 ಅಂತ ಬಂದರೆ ಅದು ನೋ ರಿಫಾರ್ಮ್ಸ್ ಅಂತ, ರಿಫಾರ್ಮೇ ಮಾಡಿಲ್ಲ ಅವರು ಅಂತ. 100 ಅಂದರೆ ಮ್ಯಾಕ್ಸಿಮಮ್ ರಿಫಾರ್ಮ್ಸ್ ಮಾಡಿದರೆ ಆ ಸ್ಟೇಟಲ್ಲಿ ಅಂತ. ಸೊ ಇದರಿಂದ ಏನಾಗುತ್ತೆ, ಕಾಂಪಿಟೇಟಿವ್ನೆಸ್, ಎಫಿಷಿಯನ್ಸಿ, ಟ್ರಾನ್ಸ್ಪರೆನ್ಸಿ, ಇದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಹೋಗ್ತದೆ, ಹೆಂಗೆ ಅಲ್ಲಿ ಮಾಡಿದಾರೋ ಇಲ್ವೋ ಅಂತ. ಮತ್ತು ಒಂದಷ್ಟು ರಾಜ್ಯಗಳಿರ್ತವೆ, ಒಂದು 6 ರಾಜ್ಯಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಯಾಕೆ ಆ ರಾಜ್ಯಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂದರೆ, ಅಲ್ಲಿ ಈಗ ನೋಡಿ, ಎಲ್ಲ ರಾಜ್ಯಗಳಲ್ಲಿ ಒಂದೇ ರೀತಿ ಸಂಪನ್ಮೂಲ ಸಿಗುತ್ತೆ ಸರ್ ಅಭಿವೃದ್ಧಿ ಮಾಡೋಕ್ಕೆ. ಈಗ ಅಗ್ರಿಕಲ್ಚರ್ ರಿಫಾರ್ಮ್ ಮಾಡಬೇಕು ಅಂತಂದ್ರೂ ಕೂಡ APMC ಮಾರ್ಕೆಟ್ ಮಾಡಬೇಕು. ಫೈನ್, APMC ಮಾರ್ಕೆಟ್ ಯಾವಾಗ ಮಾಡ್ತೀರಾ ಅಲ್ಲಿ ಆ ಒಂದು ಆ್ಯಕ್ಟಿವಿಟಿ ಇರಬೇಕು. ಸೊ ಒಂದಷ್ಟು ಇದರಲ್ಲಿ ಸಂಪನ್ಮೂಲಗಳ ಹಂಚಿಕೆ ಇರಲ್ಲ. ನೀರಾವರಿದಾಗಿರ್ಬೋದು, ಬೇರೆ ರೀತಿ ಆಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ಒಂದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು. ಸೊ ಇವೆಲ್ಲ ಡಿಪೆಂಡ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೆ ಒಂದಷ್ಟು ಬ್ಯಾಕ್ವರ್ಡ್ ರಾಜ್ಯಗಳನ್ನ ಅದು ಐಡೆಂಟಿಫೈ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಐಡೆಂಟಿಫೈ ಮಾಡಿ ಅದನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಅಂದರೆ ಓವರ್ ಆಲ್ ನಮ್ಮ ರಿಫಾರ್ಮ್ಸ್, ಅಗ್ರಿಕಲ್ಚರಲ್ನ ಬೆಳವಣಿಗೆಗೋಸ್ಕರ ಇದು ಶ್ರಮಿಸ್ತಕ್ಕಂಥದ್ದು. ಯಾವುದೇ ಇಂಡೆಕ್ಸ್ ಬಂದರೂ ಅಷ್ಟೇ ಸ್ನೇಹಿತರೆ, ಅದು ಏನಕ್ಕೆ ಬರುತ್ತೆ ಅಂದರೆ, ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ, ಮುಂದೆ ನೀವು ಏನು ಮಾಡಬೇಕು, ಅಥವಾ ಹಿಂದೆ ಉಳಿದಿದ್ದಕ್ಕೆ ಏನು ಕಾರಣ, ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪುಷ್ ಮಾಡೋಕ್ಕೆ ಏನು ಬೇಕು. ಸೊ ಇದು ನಮಗೆ ಏನಾಗುತ್ತೆ, ಸಿಗ್ತಾ ಹೋಗುತ್ತೆ ಇನ್ಫಾರ್ಮೇಷನ್ ಅಂತ. ಫೈನ್, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಇತ್ತೀಚೆಗೆ ಪ್ರಾರಂಭಿಸಲಾದ ವಿಶ್ವ ವಾಯು ಗುಣಮಟ್ಟ ವರದಿ 2020ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ವರ್ಲ್ಡ್ ಏರ್ ಕ್ವಾಲಿಟಿ ಇನ್ ರಿಪೋರ್ಟ್ 2020. ಓಕೆ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್. ಓಕೆ, ಆಪ್ಷನ್ 1 ಬನ್ನಿ. ಒಟ್ಟಾರೆಯಾಗಿ ಭಾರತ 2019ಕ್ಕೆ ಹೋಲಿಸಿದರೆ 2020ರಲ್ಲಿ ತನ್ನ ಸರಾಸರಿ ವಾರ್ಷಿಕ ಪರ್ಟಿಕ್ಯುಲರ್ ಮ್ಯಾಟರ್ ಅಂತ ಕರಿತೀವಿ PM-ನ 2.5 ಮಟ್ಟವನ್ನು ಸುಧಾರಿಸಿದೆ. ಹೌದು, ಸುಧಾರಿಸಿದೆ ಸರ್. ಯಾಕೆಂದರೆ ನಾವು ಅಷ್ಟೊಂದು ಪಾಲಿಸಿಗಳನ್ನ ತಂದಿದ್ದೀವಿ. ದೆಹಲಿ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ಆಗಿದೆ. ಯಾವ್ದು ಕರೆಕ್ಟು? ಎಸ್, ಇಲ್ಲಿ 2 ಕೂಡ ಕರೆಕ್ಟ್ ಆಗುತ್ತೆ. ಡೆಲ್ಲಿ ಸ್ನೇಹಿತರೆ 2020 ರಿಪೋರ್ಟಲ್ಲಿ ಟಾಪ್ 10 ಒಳಗೆ ಬಂದಿದೆ. ಓಕೆ, ಟಾಪ್ 10 ಒಳಗೆ ಬಂದಿದೆ. ನಿಮ್ಗೆ ಎಕ್ಸಾಮಲ್ಲಿ ಇದು ಕೇಳ್ಬೋದು, ಈ ರಿಪೋರ್ಟ್ನ ಯಾರು ಲಾಂಚ್ ಮಾಡ್ತಾರೆ ಅಂತ. ಏರ್ ಕ್ವಾಲಿಟಿ
ರಿಪೋರ್ಟ್ನ IQ ಏರ್ ಸ್ವಿಸ್ ಏರ್ ಕ್ವಾಲಿಟಿ ಟೆಕ್ನಾಲಜಿ ಕಂಪನಿ ಅಂತಕ್ಕಂಥದ್ದು ಇದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಪೊಲ್ಯೂಟೆಂಟ್ಸ್ಗಳಿವೆ, ಅಂದರೆ ನಿಮ್ಗೆ ಗೊತ್ತಲ್ಲ PM2.5 PM10 ಇವೆಲ್ಲ ಗೊತ್ತಿರುತ್ತೆ ನಿಮಗೆ, ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಸೊ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದ್ರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ನಾವು 22 ಔಟ್ ಆಫ್ ವರ್ಲ್ಡ್ 30 ಪೊಲ್ಯೂಟೆಡ್ ಸಿಟೀಸಲ್ಲಿ ಇಂಡಿಯಾ ಇದೆ. ಅಂದರೆ 30 ಪೊಲ್ಯೂಷನ್ ತೊಗೊಂಡ್ರೆ ಟಾಪಲ್ಲಿ, ಅಲ್ಲಿ 22 ಸಿಟೀಸ್ ನಮ್ಮ ಇಂಡಿಯಾದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಾನು ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಕೊಡ್ತೀನಿ. ಡೆಲ್ಲಿ ಆಸ್ ದ ವರ್ಸ್ಟ್ ಏರ್ ಆಫ್ ಆಲ್ ಕ್ಯಾಪಿಟಲ್ಸ್, ಅಂದರೆ ಎಲ್ಲ ರಾಜಧಾನಿಗಳಲ್ಲಿ ಡೆಲ್ಲಿ ವರ್ಸ್ಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರಾಜಧಾನಿ ಅಂದರೆ ಎಲ್ಲ ರಾಷ್ಟ್ರಗಳ ರಾಜಧಾನಿ ಕಂಪೇರ್ ಮಾಡಿದ್ರೆ ಡೆಲ್ಲಿ, ಅಂದರೆ ಬೇರೆ ಬೇರೆ ರಾಷ್ಟ್ರಗಳ ರಾಜಧಾನಿ ಕಂಪೇರ್ ಮಾಡಿದ್ರೆ ನಮ್ಮ ರಾಷ್ಟ್ರದ ರಾಜಧಾನಿ ತುಂಬ ಏರ್ ಕ್ವಾಲಿಟಿ ವರ್ಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಮತ್ತು ಮೋಸ್ಟ್ ಪೊಲ್ಯೂಟೆಡ್ ಸಿಟಿಲಿ ನೋಡ್ತಾ ಬಂದರೆ ನಮ್ಮ ಡೆಲ್ಲಿ 10ನೇ ಸ್ಥಾನದಲ್ಲಿ ಬರುತ್ತೆ. ಫಸ್ಟು ಚೈನಾದಿದೆ, ಗಜಿಯಾಬಾದ್ ಸೆಕೆಂಡ್ ಇದೆ. ಓಕೆ, ಸೊ ಇಲ್ಲಿ ಒಂದು ಲಿಸ್ಟು ಕೂಡ ಇದೆ, ಇಲ್ಲಿ ಕೂಡ ನೀವು ನೋಡ್ಕೋಬೋದು. ಸೊ ಕೇಳ್ಬೋದು, ಡೆಲ್ಲಿ ವರ್ಲ್ಡಲ್ಲಿ ತೊಗೊಂಡ್ರೆ 10th ಪ್ಲೇಸಲ್ಲಿ ಬರುತ್ತೆ, ಟಾಪ್ 10ನಲ್ಲಿ 10th ಪ್ಲೇಸಲ್ಲಿ ಬರುತ್ತೆ. ಇನ್ನು ವರ್ಲ್ಡಲ್ಲಿ 30 ಸಿಟಿಲಿ 22 ಇಂಡಿಯಾ ಸಿಟೀಸ್ ಇದೆ. ಓಕೆ, ಮತ್ತು ಕ್ಯಾಪಿಟಲಲ್ಲಿ ವರ್ಲ್ಡಲ್ಲಿ ವರ್ಸ್ಟ್ ಕ್ಯಾಪಿಟಲ್ ಯಾವುದು ಅಂತಂದರೆ ನಮ್ಮ ದೆಹಲಿ. ಓಕೆ ಸರ್, ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬನ್ನಿ, ಪ್ರಾಜೆಕ್ಟ್ ಸಂವಾದ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದು ಪ್ರಾಜೆಕ್ಟ್ ಸಂವಾದ್? ಫೈನ್, ಆಪ್ಷನ್ ನೋಡೋಣ. ಇದು ವಿಶ್ವದ ಅತಿ ದೊಡ್ಡ ಸಮೀಕ್ಷೆ ಆಗಿದ್ದು, ಭಾರತದಲ್ಲಿ ವಯಸ್ಸಾದ ಜನಸಂಖ್ಯೆಗೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ವಿನ್ಯಾಸಗೊಳಿಸಲು ಆಧಾರವನ್ನು ಒದಗಿಸುತ್ತದೆ ಅಂತಿದೆ. ಫೈನ್. ಎರಡನೇದು ಬನ್ನಿ, ಪಂಚಾಯತ್ ರಾಜ್ ಸಚಿವಾಲಯದ ಸಹಾಯದೊಂದಿಗೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಈ ಯೋಜನೆ ನೇತೃತ್ವ ವಹಿಸಿತ್ತು. ಓಕೆ, ಈ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಧನ ಸಹಾಯ ನೀಡಲಿದೆ. ಯಾವುದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು? ಆಪ್ಷನ್ 2 and 3 ಇಸ್ ದ ರೈಟ್ ಆನ್ಸರ್. ಓಕೆ, ಒಂದರಲ್ಲಿ ತಪ್ಪಾಗುತ್ತೆ ಸ್ನೇಹಿತರೆ, ಯಾಕಂದರೆ ವಯಸ್ಸಾದ ಜನಸಂಖ್ಯೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಅಲ್ಲ, ಇದು ಚಿಲ್ಡ್ರನ್. ಓಕೆ, ಮಕ್ಕಳಿಗೋಸ್ಕರ ಇರ್ತಕ್ಕಂಥದ್ದು. ಹೌದು, ಇದು ಪಂಚಾಯತ್ ರಾಜ್ ಸಚಿವಾಲಯದಂಗೆ ರಾಷ್ಟ್ರೀಯ ನಿಮ್ಹಾನ್ಸ್ ಸೇರಿಕೊಂಡು ಇದನ್ನು ಮಾಡ್ತಿರ್ತಕ್ಕಂಥದ್ದು ಒಂದು ಪ್ರೋಗ್ರಾಮು, ಸಂವಾದ್ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಏನು ಅಂತ ನೋಡಿ. ಸಂವಾದ್ ಅಂತಕ್ಕಂಥ ಫುಲ್ ಫಾರ್ಮ್ ಏನು? ಸಪೋರ್ಟ್ ಅಡ್ವೊಕಸಿ ಮತ್ತು ಮೆಂಟಲ್ ಹೆಲ್ತ್ ಇಂಟರ್ವೆನ್ಷನ್ಸ್ ಫಾರ್ ಚಿಲ್ಡ್ರನ್ ಆ್ಯಂಡ್ ವಲ್ನರಬಲ್ ಸರ್ಕಮ್ಟೆನ್ಸಸ್ ಆ್ಯಂಡ್ ಡಿಸೀಸಸ್. ಅಂದರೆ ಚಿಲ್ಡ್ರನ್ಗೆ ಓಕೆ ಅತ್ಯಂತ ಹೆಚ್ಚಾಗಿ ಓಕೆ ಯೂಶ್ವಲಿ ನಾವು ಚಿಕ್ಕ ಮಕ್ಕಳ ಒಂದು ಸಾಗಾಣಿಕೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆರ್ಫನ್ ಅಂದರೆ ಅನಾಥ ಮಕ್ಕಳಾಗಿರ್ಬೋದು, ಮಾಲ್ನ್ಯೂಟ್ರಿಷನ್ ಮಕ್ಕಳಾಗಿರ್ಬೋದು, ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್, ನಮಗೆ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸಂವಾದ ತಂದಿರ್ತಕ್ಕಂಥದ್ದು. ಅಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಏನು ಬೇಕು ರಿಹ್ಯಾಬ್ನ ಕಲ್ಪಿಸ್ಕೊಡೋದು, ಮತ್ತು ಅವ್ರಿಗೆ ಏನು ಅದು ಅವ್ರ ಬಗ್ಗೆ ಆದರೆ ಏನು ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು. ಸೊ ಈ ಕೆಲಸ ಸಂವಾದದಲ್ಲಿ ನಡೀತಾ ಹೋಗುತ್ತೆ. ಇದು ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ, ಮಕ್ಕಳ ಮತ್ತು ಮಹಿಳಾ ಸಚಿವಾಲಯದ ಕೆಳಗಡೆ ಬರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಮಿನಿಸ್ಟ್ರಿ ಕೂಡ ಇದಕ್ಕೆ ದುಡ್ಡನ್ನ ಸಹಾಯ ಮಾಡುತ್ತೆ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು ಸಂವಾದ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ನೆಕ್ಸ್ಟ್ ಬನ್ನಿ, ವಿಮೆ ತಿದ್ದುಪಡಿ ಮಸೂದೆ 2021 ಓಕೆ ಅಂಗೀಕಾರ ಆಗಿದೆ. ನಮಗೆ ಬಜೆಟಲ್ಲಿ ಕೂಡ ಇದ್ರ ಬಗ್ಗೆ ಮೆನ್ಷನ್ ಇತ್ತು. ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳೋದು, ಸರಿಯಾಗಿದೆ ಅಂತ ಕೇಳಿಲ್ಲ. ಓಕೆ, ತಪ್ಪಾಗಿದೆ. ಕ್ವಶನ್ ವೆರಿ ಇಂಪಾರ್ಟೆಂಟು, ಕೀ ಪಾಯಿಂಟ್ಸ್ಗಳನ್ನ ನೀವು ಐಡೆಂಟಿಫೈ ಮಾಡಬೇಕು ಎಕ್ಸಾಮಲ್ಲಿ. ಮೊದಲನೇ ಆಪ್ಷನ್ ನೋಡಿ, ಭಾರತೀಯ ವಿಮಾ ಕಂಪನಿಗಳಲ್ಲಿ ಅನುಮತಿಸಲಾದ ವಿದೇಶಿ ಹೂಡಿಕೆ ಮಿತಿಯನ್ನು ಕಡಿಮೆ ಮಾಡಲು ಮಸೂದೆ ಪ್ರಯತ್ನಿಸುತ್ತಿದೆ. ಓಹೋ, ನೋಡಿ ಇದು ತಪ್ಪಾಗಿದೆ. ಓಕೆ, ವಿಮೆದಾರ ಮತ್ತು ಅದರ ಪಾಲಿಸಿದಾರರು, ಅದರ ಷೇರುದಾರರು ಮತ್ತು ನಿಯಂತ್ರಕ ನಡುವಿನ ಸಂಬಂಧ ನಿಯಂತ್ರಿಸುವ ಗುರಿ ಹೊಂದಿದೆ. ಎಸ್, ದಿಸ್ ಇಸ್ ರೈಟ್. ಸೊ ಯಾವ್ದು ತಪ್ಪಾಗಿದೆ? ಎ ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಸರ್? ಕಮ್ಮಿ ಮಾಡೋಕ್ಕೆ ಇದು ಮಾಡಿಲ್ಲ. ಓಕೆ, ಎ ತಪ್ಪು. ಇದನ್ನು ಜಾಸ್ತಿ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು. ಏನು ನಮ್ಮ ಹಳೆ ಇನ್ಶೂರೆನ್ಸ್ ಆ್ಯಕ್ಟ್ 1938 ಇತ್ತು, ಅದನ್ನ ಇವಾಗ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು 2021. ಅಂದರೆ 49% ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿತ್ತು ಸರ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ, ಅಂದರೆ ಇಂಡಿಯನ್ ಓನ್ಡ್ ಆಗಿರ್ಬೋದು, ಇಂಡಿಯನ್ ಕಂಟ್ರೋಲ್ ಆಗಿರ್ಬೋದು, ಅದಕ್ಕೆ ಈಗ 74% ತನಕ ಇದು ನಮ್ಮ ಬಜೆಟಲ್ಲೇ ಇತ್ತು. ಅದನ್ನು ಇವಾಗ ಏನು ಮಾಡಿದ್ದಾರೆ, ಬಜೆಟಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಇವಾಗ ಅದನ್ನು ಕಾಯ್ದೆ ಮುಖಾಂತರ ಇನ್ಶೂರೆನ್ಸ್ ಅಮೆಂಡ್ಮೆಂಟ್ ಬಿಲ್ ಅಂತ ತಂದು ಇದನ್ನು ಜಾರಿಗೆ ತರ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಬನ್ನಿ, TB ಪಾಲುದಾರಿಕೆಯನ್ನು ನಿಲ್ಲಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ಸ್ಟಾಪ್ TB ಪಾರ್ಟ್ನರ್ಶಿಪ್ ಅಂತ ಇದೊಂದು ಬೋರ್ಡು, ಸ್ಟಾಪ್ TB ಪಾರ್ಟ್ನರ್ಶಿಪ್ ಅಂತ ದಿಸ್ ಇಸ್ ಒಂದು ಬೋರ್ಡ್. ಓಕೆ, TB ಪಾಲುದಾರಿಕೆ ನಿಲ್ಲಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. TB ವಿರುದ್ಧದ ಹೋರಾಟದಲ್ಲಿ ವಿಶ್ವದಾದ್ಯಂತ ನಟರನ್ನು ಜೋಡಿಸುವ ಶಕ್ತಿ ಹೊಂದಿರುವ ವಿಶಿಷ್ಟ ಅಂತಾರಾಷ್ಟ್ರೀಯ ಸಂಸ್ಥೆ ಇದು. ಓಕೆ, 2030ರ ವೇಳೆಗೆ ಕ್ಷಯರೋಗವನ್ನು ಸಾರ್ವಜನಿಕ ಆರೋಗ್ಯ ಸಮಸ್ಯೆಗೆ ತೊಡೆದು ಹಾಕಲು ಇದನ್ನು 2000 ಇಸ್ವಿಯಲ್ಲಿ ಸ್ಥಾಪಿಸಲಾಯಿತು. ಓಕೆ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಇತ್ತೀಚೆಗೆ TB ಪಾಲುದಾರಿಕೆ ಮಂಡಳಿ ಅಧ್ಯಕ್ಷರಾಗಿ ನೇಮಿಸಲಾಯಿತು.
ಯಾವ್ದು ಸರಿಯಾಗಿರ್ತಕ್ಕಂಥದ್ದು. ಸರ್ ಇಲ್ಲಿ ಟಿ ಬಿ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಯಾವಾಗ ಎಂಡ್ ಮಾಡಬೇಕು, ನಮ್ಮ ಭಾರತದ ಟಾರ್ಗೆಟ್ ಏನು, ಪ್ರಪಂಚದಲ್ಲಿ ಟಿ ಬಿನ ಎಂಡ್ ಮಾಡೋಕ್ಕೆ ಯಾವ ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಇದು ಹೆಂಗೆ ಹರಡುತ್ತೆ, ಇದಕ್ಕೆ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಇವೆಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ದ ರೈಟ್ ಆನ್ಸರ್ ಬಂದು 2 ಮತ್ತು 3 ಸ್ನೇಹಿತರೆ. 1 ಮತ್ತು 3 ಎರಡನೇ ಆಪ್ಷನ್ ತಪ್ಪಾಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. 1 ಮತ್ತು 3 ಇಸ್ ದ ರೈಟ್ ಆನ್ಸರ್. ಸೊ ಬಿ ಎರಡನೇ ತಪ್ಪಾಗುತ್ತೆ, ಯಾಕಂದರೆ ಇದು 2001ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ದು. ಓಕೆ, ಟಿ ಬಿ ಪಾರ್ಟ್ನರ್ಶಿಪ್, ಸ್ಟಾಪ್ ಟಿ ಬಿ ಪಾರ್ಟ್ನರ್ಶಿಪ್ ಅಂತ ಇದು 2001ನೇ ಇಸ್ವಿಯಲ್ಲಿ. ಓಕೆ, 2001ನೇ ಇಸ್ವಿಯಲ್ಲಿ ಮಾಡಿದ್ದು. ಇದು ಸೆಕ್ರೆಟರಿಯೇಟ್ ಬೇಸ್ಡ್ ಜೆನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿ ಇರ್ತಕ್ಕಂಥದ್ದು. ಇವಾಗ ಈ ಒಂದು ಇದಕ್ಕೆ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಏನಾಗಿದ್ದಾರೆ, ಚೇರ್ಮನ್ನ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ಈ ಬೋರ್ಡ್ನ ಚೇರ್ಮನ್ ಆಗಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿತ್ತು. ಯಾಕಂದರೆ ಟಿ ಬಿನ ನಾವು ಸ್ಟಾಪ್ ಮಾಡಬೇಕು. ಯಾವಾಗ ಸ್ಟಾಪ್ ಮಾಡಬೇಕು, ಎಷ್ಟಲ್ಲಿ ಸ್ಟಾಪ್ ಮಾಡಬೇಕು? ಸೊ ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಫಸ್ಟು ಈ ಕರೆಂಟ್ ಅಫೇರ್ಗಿಂತ ಸ್ವಲ್ಪ ಬೇಸಿಕ್ ಇಂಪಾರ್ಟೆಂಟ್ ಆಗುತ್ತೆ. ಟಿ ಬಿನ 2025 ಒಳಗೆ ನಾವು ಸ್ಟಾಪ್ ಮಾಡಬೇಕಂತ ಇಂಡಿಯಾ ಕಮಿಟ್ ಮಾಡ್ಕೊಂಡಿದೆ. ಅದಕ್ಕೆ ಬೇರೆ ಬೇರೆ ನಿಕ್ಷಯ್ ಪ್ರೋಗ್ರಾಮ್ ಆಗಿರ್ಬೋದು. ನಿಕ್ಷಯ್ ಪ್ರೋಗ್ರಾಮಲ್ಲಿ ನಿಕ್ಷಯ್ ಪೋಷಣ್ ಯೋಜನಾ ಅಂತಿದೆ. ಇಲ್ಲಿ ದುಡ್ಡು ಮತ್ತು ಟ್ರೀಟ್ಮೆಂಟ್ ಫ್ರೀಯಾಗಿ ಕೊಡ್ತಕ್ಕಂಥದ್ದು, ಅಂದರೆ ಮೆಡಿಸಿನ್ನ ಫ್ರೀಯಾಗಿ ಕೊಡ್ತಕ್ಕಂಥದ್ದು ನಿಕ್ಷಯ್ ಪೋಷಣ್ ಯೋಜನಾ ಅಡಿ. ಮತ್ತು ನಮ್ಮ ಸ್ಲೋಗನ್ ಇದೆ, ಟಿ ಬಿ ಹಾರೇಗ ದೇಶ್ ಜೀತಾಗ. ಕೇಳ್ತಾನೆ ಎಕ್ಸಾಮಲ್ಲಿ ರಿಪೀಟೆಡಾಗಿ ಕೇಳಿದ್ದಾನೆ ಇದನ್ನು, ಇದ್ರ ಬಗ್ಗೆ ಕೇಳ್ಬೋದು. ನಮ್ಮ ಭಾರತ 2025ಕ್ಕೆ ಎಂಡ್ ಮಾಡಬೇಕು ಅಂದ್ಕೊಂಡಿರೋದು, ಆದರೆ ಪ್ರಪಂಚದಲ್ಲಿ ಎಂಡ್ ಮಾಡಬೇಕಾದ್ರೆ 2030. ಓಕೆ, ಆ್ಯಸ್ ಪರ್ ನಾವು ಟಾರ್ಗೆಟ್ ಇಟ್ಕೊಂಡಿರೋದು. ಇನ್ನು 5 ವರ್ಷಕ್ಕಿಂತ ಮುಂಚೆ ಭಾರತದಿಂದ ಇದು ಹೋಗಲಾಡಿಸ್ಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿರೋದು. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಪ್ರೈವೇಟ್ ಸೆಕ್ಟರ್ ಜೊತೆ ಕೂಡ ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀವಿ. ಇವೆಲ್ಲ ನಮಗೆ ಹೆಲ್ತ್ ಪರ್ಸ್ಪೆಕ್ಟಿವ್ನ ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದನ್ನ ಎಂಡ್ ಟಿ ಬಿ ಸ್ಟ್ರಾಟಜಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಡಿಲಿ ನಾವು ಇದನ್ನು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಕೇಳ್ತಾನೆ ಟಿ ಬಿ ಡೇ ಯಾವಾಗ ಅಬ್ಸರ್ವ್ ಮಾಡ್ತೀವಿ ಅಂತ, ವರ್ಲ್ಡ್ ಟ್ಯೂಬರ್ಕುಲೋಸಿಸ್ ಡೇ ದಿನ ಯಾವಾಗ ಅಂತ ಕೇಳ್ಬೋದು. 24 ಮಾರ್ಚ್ಲಿ ನಾವು ಇದನ್ನ ಆಚರಣೆ ಮಾಡ್ತೀವಿ, ಯಾಕಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ. ಇನ್ನು ಟಿ ಬಿ ಎಲ್ಲಿಂದ ಬರುತ್ತೆ? ಟಿ ಬಿ ನಮಗೆ ಬ್ಯಾಕ್ಟೀರಿಯಾ, ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅನ್ನೋದ್ರಿಂದ ಬರುತ್ತೆ. ಸರ್ ಇದು ಹೆಂಗೆ ಆಡ್ತದೆ? ಇಟ್ ಇಸ್ ಏರ್ ಬೋರ್ನ್ ಡಿಸೀಸಸ್ ಅಂತ ಕೂಡ ಕರಿತೀವಿ. ಅಂದರೆ ಟಿ ಬಿ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್ ಥ್ರೂ ದ ಏರ್, ಅಂದರೆ ನಾವು ಏರನ ಗಾಳಿ ಮುಖಾಂತರ ಆಡ್ತಕ್ಕಂಥ ರೋಗ ಅಂತ ಕೂಡ ಹೇಳ್ತೀವಿ. ವೆನ್ ದ ಪೀಪಲ್ ವಿತ್ ಲಂಗ್ ಟಿ ಬಿ ಕಾಫ್ ಸ್ನೀಸಸ್ ಆರ್ ಸ್ಪಿಟ್ ದೇ ಪ್ರೊಪಲ್ ದ ಟಿ ಬಿ ಜಂಪ್ಸ್ ಇನ್ ಟು ದ ಏರ್. ಅಂದರೆ ಅವರು ಶೀತ ಕೆಮ್ಮಿದಾಗ ಸೀನ್ದಾಗ ಅಲ್ಲಿಂದ ಏನಾಗುತ್ತೆ, ಜರ್ಮು ಈಚೆ ಬರುತ್ತೆ ಗಾಳಿಗೆ. ಸೊ ಅದನ್ನು ಡೈರೆಕ್ಟಾಗಿ ಯಾರು ಆ ಒಂದು ಕಾಂಟ್ಯಾಕ್ಟಲ್ಲಿ ಸೇವನೆ ಮಾಡ್ತಾರೆ, ಸೊ ಅವ್ರಿಗೂ ಕೂಡ ಟಿ ಬಿ ಬರ್ತಕ್ಕಂಥ ಚಾನ್ಸಸ್. ಟಿ ಬಿ ಇಸ್ ನಥಿಂಗ್ ಬಟ್ ಇಟ್ಸ್ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ. ಸೊ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರೋಣ. ಇತ್ತೀಚೆಗೆ ಪ್ರಾರಂಭಿಸಲಾದ ವೆಹಿಕಲ್ ಸ್ಕ್ರ್ಯಾಪಿಂಗ್ ನೀತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ವೆಹಿಕಲ್ ಸ್ಕ್ರ್ಯಾಪೇಜ್ ಪಾಲಿಸಿ ನಮ್ಮ ಬಜೆಟಲ್ಲಿತ್ತು. ಸೊ ಅದಕ್ಕೆ ಡೀಟೇಲ್ ಆಗಿ ಈ ಒಂದು ಇದರಲ್ಲಿ ಅವರು ಕೊಟ್ಟಿದ್ದಾರೆ. ಇವಾಗ ವಾಣಿಜ್ಯ ವಾಹನ ನೋಂದಾಯಿಸಿದ ದಿನಾಂಕದಿಂದ 15 ವರ್ಷಗಳ ನಂತರ ಡಿರಿಜಿಸ್ಟರ್ ಮತ್ತು ಸ್ಕ್ರ್ಯಾಪ್ ಮಾಡಬೇಕು ನೀತಿ ಪ್ರಸ್ತಾಪಿಸುತ್ತದೆ. ಓಕೆ, ನೆಕ್ಸ್ಟ್ ಬನ್ನಿ. ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಪಡೆಯಲು ವಿಫಲವಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ವಾಹನವನ್ನು 15 ವರ್ಷದ ನಂತರ ನೋಂದಾಯಿಸಲಾಗುವುದು ಎಂದು ನೀತಿ ಪ್ರಸ್ತಾಪಿಸಿದೆ. ನೋಂದಾಯಿಸಲಾಗುವುದು ಅಂತ ಕೊಟ್ಟಿದ್ದಾನೆ, ಲಾಗುವುದಿಲ್ಲ ಅಂತಿರಬೇಕಲ್ಲ. ನೋಂದಾಯಿಸಲಾಗಲು ಡಿರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಆಟೋಮೆಟಿಕ್ ಇದು ತಪ್ಪಾಗುತ್ತೆ. ಫೈನ್. ಹಳೆಯ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವ ಮಾಲೀಕರು ಹೊಸ ವಾಹನಗಳನ್ನು ಖರೀದಿಸಲು ನೋಂದಣಿ ಶುಲ್ಕವನ್ನು ಮನ್ನಾ ಮಾಡುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಎಸ್. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಓಕೆ, ಇಲ್ಲಿ 15 ವರ್ಷ ನಂತರ ಡಿರಿಜಿಸ್ಟರ್ ಮಾಡಬೇಕು ಅಂತ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಸುಮ್ಮನೆ ಡಿರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಇದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಡಿರಿಜಿಸ್ಟರ್ ಮಾಡಬೇಕಾಗತ್ತೆ. ಓಕೆ, 15 ವರ್ಷ ಆದಮೇಲೆ ಅಂದರೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು ಆಪ್ಷನ್ 1 ಮತ್ತು 2 ತಪ್ಪಾಗುತ್ತೆ ಸ್ನೇಹಿತರೆ. ಸೊ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ವಾಟ್ ಈಸ್ ದಿಸ್ ಪಾಲಿಸಿ, ವಾಟ್ ಇಟ್ ಅಂದರೆ ಏನು ಇದು ಹೇಳ್ತಾ ಇದೆ ಅಂಥೇಳಿ. ಇದು ಬ್ಯಾಕ್ಗ್ರೌಂಡ್ ನಾನು ತುಂಬ ನೋಡೋಕೆ ಹೋಗೋದು ಬೇಕಾಗಿಲ್ಲ, ಯಾಕಂದರೆ ಇನ್ನು ನಮ್ಮ ಭಾರತದಲ್ಲಿ 20 ವರ್ಷ ಎಷ್ಟು ವೆಹಿಕಲ್ ಇದೆ, ಎಷ್ಟು ಲಕ್ಷ ವೆಹಿಕಲ್ ಇದೆ, 15 ವರ್ಷ ಆಗಿರೋದು ಎಷ್ಟು ಲಕ್ಷ ವೆಹಿಕಲ್ ಇದೆ, ಇದರಿಂದ ಏನೇನು ನಮಗೆ ಆಗ್ತಾ ಇದೆ ಅಂದರೆ ಸೇಫ್ಟಿ ಇಶ್ಯೂಸ್ ಆಗಿರ್ಬೋದು, ಮತ್ತು ನಮ್ಮ ಎನ್ವೈರ್ನಮೆಂಟಲ್ ಇಶ್ಯೂಸ್ ಆಗಿರ್ಬೋದು. ಅಲ್ವಾ, ಹಳೇದಾಗ್ತಾ ಅದ್ರಲ್ಲಿ ಸೇಫ್ಟಿಗಳಿರಲ್ಲ, ಆಕ್ಸಿಡೆಂಟ್ ಆದರೆ ಆಗುವಂತೆ ಜಾಸ್ತಿ ಇರುತ್ತೆ, ಮತ್ತು ಎನ್ವೈರ್ನಮೆಂಟ್ ಇಶ್ಯೂಸ್ ಆಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಇಶ್ಯೂಸ್ಗಳಿವೆ. ನಾವು ಈ ಪಾಲಿಸಿ ಏನು ಹೇಳ್ತಾ ಇದೆ, ಓಕೆ, ಡೀಟೇಲ್ ಏನು ಕೊಟ್ಟಿದ್ದಾರೆ ಸರ್ಕಾರದಿಂದ, ಅದನ್ನು ನಾವು ಡಿಸ್ಕಸ್ ಮಾಡಿ. ಈ ಪಾಲಿಸಿ ಏನು ಹೇಳ್ತಾ ಅಂದರೆ, ಕಮರ್ಷಿಯಲ್ ವೆಹಿಕಲ್ನ ಡಿರಿಜಿಸ್ಟರ್ ಮಾಡಬೇಕು 15 ವರ್ಷ ಆದಮೇಲೆ. ಇಫ್ ಯಾವಾಗ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದಾಗ. ಓಕೆ, ಕಮರ್ಷಿಯಲ್ ವಾಣಿಜ್ಯ ವೆಹಿಕಲ್ಗಳನ್ನ. ಮತ್ತು ಸಿಕ್ತು ಅಂತ ಇಟ್ಕೊಳ್ಳಿ 15 ವರ್ಷ ಆದಮೇಲೆ. ಸಿಕ್ಕಿದ್ರೆ ಅವ್ರದ್ದು ರಿಜಿಸ್ಟ್ರೇಷನ್ ಫೀ ಆಗಿರ್ಬೋದು, ಮತ್ತು ಈ 15 ವರ್ಷ ಆಗಿದೆ ಅಂತೇಳಿ ಅದಕ್ಕೆ ಬೇರೆ ಟ್ಯಾಕ್ಸ್ಗಳಾಗಿರ್ಬೋದು, ಅದನ್ನು ಕಟ್ಟಬೇಕಾಗ್ತಾ ಹೋಗುತ್ತೆ. ಇಟ್ ಈಸ್ ಪ್ರಪೋಸ್ ದಟ್ ಪ್ರೈವೇಟ್ ವೆಹಿಕಲ್ ಟು ಬಿ ಡಿರಿಜಿಸ್ಟರ್ ಆಫ್ಟರ್ 20 ಇಯರ್ಸ್. ಪ್ರೈವೇಟ್ ವೆಹಿಕಲ್ಸ್ಗಾದರೆ 20 ವರ್ಷ ಆದಮೇಲೆ ಇಫ್ ಅಗೇನ್ ಅನ್ಫಿಟ್ ಅಂದರೆ ಫೇಲ್ಯೂರ್ ಆದರೆ ಅದು ರಿಜಿಸ್ಟ್ರೇಷನ್
ಕ್ಯಾನ್ಸಲ್ ಆಗುತ್ತೆ. ಅಂದರೆ ಅನ್ಫಿಟ್ ಅಂದರೆ ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಆವಾಗ 20 ವರ್ಷ ಆದಮೇಲೆ ಅದ್ರದ್ದು ಕೂಡ ರಿಜಿಸ್ಟರ್ ಮಾಡಬೇಕು. ಕಮರ್ಷಿಯಲ್ ವೆಹಿಕಲ್ ಆದರೆ 15, ಪ್ರೈವೇಟ್ ವೆಹಿಕಲ್ ಆದರೆ 20 ವರ್ಷ. ಓಕೆ ಸರ್, ಇದು ನೆನಪಿಟ್ಕೊಳ್ಳಿ. ಫೈನ್. ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ರಿಜಿಸ್ಟ್ರೇಷನ್ ಫೀಸ್ ವಿಲ್ ಬಿ ಅಪ್ಲಿಕಬಲ್ ಫಾರ್ ಪ್ರೈವೇಟ್ ವೆಹಿಕಲ್ 15 years ಆನ್ವರ್ಡ್ಸ್ ಆನ್ ದ ಡೇಟ್ ಆಫ್ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್. ಅಂದರೆ 20 ವರ್ಷದಲ್ಲಿ ಕೊಟ್ಟಿದ್ರು ಕೂಡ ಪ್ರೈವೇಟ್ ವೆಹಿಕಲ್ಗೆ 15 ವರ್ಷ ಆದಮೇಲೆ ಏನಾಗುತ್ತೆ, ನೀವು ಪ್ರತಿ ವರ್ಷನೂ ಕೂಡ ರಿಜಿಸ್ಟ್ರೇಷನ್ ಕಾಸ್ಟ್ನ ಕಟ್ತಾ ಹೋಗ್ಬೇಕಾಗತ್ತೆ. ಓಕೆ, ಯಾಕಂದರೆ ರಿನ್ಯೂವಲ್ ರಿಜಿಸ್ಟ್ರೇಷನ್ ಅಂತೇಳಿ. ಮತ್ತು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಮುನ್ಸಿಪಾಲು, ಸ್ಟೇಟ್ ಗೌರ್ಮೆಂಟು, ಪಂಚಾಯತು, ಗೌರ್ಮೆಂಟ್ ವೆಹಿಕಲ್ಸ್ ಏನಿರುತ್ತಲ್ಲ ಅದನ್ನು ಡಿರಿಜಿಸ್ಟರ್ ಮಾಡಬೇಕಾಗುತ್ತೆ, ಸ್ಕ್ರ್ಯಾಪ್ ಮಾಡಬೇಕಾಗುತ್ತೆ ಆಫ್ಟರ್ 15 years. ಇದನ್ನು ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈವೇಟು ಕಮರ್ಷಿಯಲ್ ಇಸ್ ಡಿಫ್ರೆಂಟ್. ಪಬ್ಲಿಕ್ ಅಂದಾಗ ಸರ್ಕಾರದಾದರೆ 15 ವರ್ಷ ಆದಮೇಲೆ ಡಿರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನ ಸ್ಕ್ರ್ಯಾಪ್ ಮಾಡಬೇಕಾಗುತ್ತೆ. ಓಕೆ, ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇದರಿಂದ ನಮಗೆ ಇಷ್ಟು ಇನ್ಸೆಂಟಿವ್ ಸಿಗುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಸರ್ಕಾರ ಡೀಟೇಲಾಗಿ ಹೇಳಿದೆ. ನೀವು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೆಹಿಕಲ್ ಸ್ಕ್ರ್ಯಾಪಿಂಗ್ ಕಳಿಸಿದಾಗ ನಿಮ್ಗೆ ಆ ವೆಹಿಕಲ್ ಎಕ್ಸ್ ಶೋರೂಮ್ ಬೆಲೆ ಏನಿತ್ತು ಅದರ 4-6% ಅಷ್ಟು ದುಡ್ಡು ನಿಮಗೆ ಸ್ಕ್ರ್ಯಾಪಿಂಗಲ್ಲಿ ಕೊಡುತ್ತೆ. ಜೊತೆಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರಂತೆ. ಆ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಹೊಸ ವೆಹಿಕಲ್ನ ತೊಗೊಳಕ್ಕೋದ್ರೆ 25% ಅಷ್ಟು ರೋಡ್ ಟ್ಯಾಕ್ಸ್ ನಿಮಗೆ ಪರ್ಸನಲ್ ವೆಹಿಕಲ್ಗೆ, 15% ಅಷ್ಟು ರೋಡ್ ಟ್ಯಾಕ್ಸು ಕಮರ್ಷಿಯಲ್ ವೆಹಿಕಲ್ಗೆ ನಿಮಗೆ ಕಮ್ಮಿ ಮಾಡಬೇಕು ಅಂತ ಇನ್ಸೆಂಟಿವ್ ಕೊಡ್ತಾರಂತೆ. ಮತ್ತು ದ ವೆಹಿಕಲ್ ಮ್ಯಾನುಫ್ಯಾಕ್ಚರ್ಸ್ ಆಲ್ಸೋ ಅಡ್ವೈಸ್ ಫಾರ್ ಪ್ರೊವೈಡಿಂಗ್ ಡಿಸ್ಕೌಂಟ್ ಆಫ್ 5%. ಅಂದರೆ ಯಾವ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ನೀವು ಮಾಡ್ತಾ ಇದ್ದಾರೆ, ಅಂದರೆ ನೀವು ಯಾವುದೋ ಕಾರ್ ತೊಗೊಳಕ್ಕೆ ಹೋಗ್ತೀರೋ, ಮಾರುತಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವರ ಬೆಲೆ ಏನಿದೆ ಅದರಲ್ಲಿ 5% ಡಿಸ್ಕೌಂಟ್ ಕೊಡಬೇಕು. ಜೊತೆಗೆ ರೋಡ್ ಟ್ಯಾಕ್ಸಲ್ಲಿ ಕೂಡ ಪರ್ಸ್ನಲ್ ಆದರೆ 25%, ಕಮರ್ಷಿಯಲ್ ವೆಹಿಕಲ್ಗಾದ್ರೆ 15% ಕೊಡಬೇಕು ಅಂತ. ನೋಡಿ ಎಷ್ಟು ಇನ್ಸೆಂಟಿವ್ ಸಿಗ್ತಾ ಇದೆ. ಅಂದರೆ ನಿಮಗೆ ಸ್ಕ್ರ್ಯಾಪ್ ಮಾಡಿದಾಗ 5-6% ಅಷ್ಟು ಆ ವ್ಯಾಲ್ಯೂ ನಿಮ್ಗೆ ಕೊಡ್ತಾರೆ, ಮತ್ತು ಸ್ಕ್ರ್ಯಾಪಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಜೊತೆಗೆ ಇಷ್ಟು ಹೊಸ ಗಾಡಿ ತೊಗೋಬೇಕಾದ್ರೆ ಆ ಸ್ಕ್ರ್ಯಾಪಿಂಗ್ ಸರ್ಟಿಫಿಕೇಟ್ ಇಟ್ಕೊಂಡೋದ್ರೆ ನಿಮ್ಗೆ ಇಷ್ಟು ಡಿಸ್ಕೌಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಇಷ್ಟಲ್ಲದೆ ರಿಜಿಸ್ಟ್ರೇಷನ್ ಫೀ ಏನಿದೆ ಅದನ್ನು ನ್ಯೂ ವೆಹಿಕಲ್ ಪರ್ಚೇಸ್ ಮಾಡಿದಾಗ ಸ್ಕ್ರ್ಯಾಪಿಂಗ್ ಸರ್ಟಿಫಿಕೇಟ್ ತೋರಿಸಿದ್ರೆ ನಿಮಗೆ ಅದನ್ನ ಮನ್ನಾ ಮಾಡಬೇಕು ಅಂತ. ನೋಡಿ, ರಿಜಿಸ್ಟ್ರೇಷನ್ ಫೀ ಮನ್ನಾ ಆಗಬೇಕು, ಮತ್ತು ರೋಡ್ ಟ್ಯಾಕ್ಸಲ್ಲಿ ಕಮ್ಮಿ ಆಗುತ್ತೆ. 25% ಪ್ರೈವೇಟ್ಗಾದರೆ, 15% ಕಮರ್ಷಿಯಲ್ ವೆಹಿಕಲ್ಸ್ಗೆ, ಜೊತೆಗೆ 5% ಅದ್ರ ಕಾಸ್ಟ್ ಏನಿದೆ ಆ ಕಂಪನಿಯಿಂದ ಡಿಸ್ಕೌಂಟ್ ಕೊಡಬೇಕು. ಸೊ ಇಷ್ಟು ನಿಮಗೆ ಈ ಒಂದು ಸ್ಕ್ರ್ಯಾಪಿಂಗ್ ಪಾಲಿಸಿಯಿಂದ ನಿಮಗೆ ಆ ಸರ್ಟಿಫಿಕೇಟ್ ತೋರಿಸಿದ್ರೆ ಸಿಗುತ್ತೆ ಸ್ನೇಹಿತರೆ. ಫೈನ್, ಇದಿಷ್ಟು ಡೀಟೇಲ್ ಆಗಿ ತಿಳ್ಕೋಬೇಕು. ನೆಕ್ಸ್ಟ್ ಬನ್ನಿ, ಗಣಿ ಮತ್ತು ಖನಿಜಗಳು ಮಸೂದೆ 2021ಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಸೊ ಏನು ಆಪ್ಷನು, ಇದು ಕಲ್ಲಿದ್ದಲು, ಲಿಗ್ನೈಟ್ ಮತ್ತು ಪರಮಾಣು ಖನಿಜಗಳು ಸೇರಿದಂತೆ ಎಲ್ಲ ಗಣಿಗಳನ್ನು ತಮ್ಮ ವಾರ್ಷಿಕ ಖನಿಜ ಉತ್ಪಾದನೆಯ 80%ವರೆಗೂ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು. ಓಕೆ, ಯಾವುದೇ ಗಣಿ ನಿರ್ದಿಷ್ಟ ಅಂತಿಮ ಬಳಕೆಗಾಗಿ ಕಾಯ್ದಿರಿಸಲಾಗುವುದಿಲ್ಲ ಎಂದು ಮಸೂದೆ ಒದಗಿಸುತ್ತದೆ. ಯಾವುದು ಸರಿಯಾಗಿದೆ ಸರ್? ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ ಸರ್, ಒಂದೇ ತಪ್ಪಾಗುತ್ತೆ. ಯಾಕಂದರೆ ಇದು 80% ಅಲ್ಲ, 50% ತನಕ ಅವ್ರು ಸೇಲ್ ಮಾಡ್ಕೋಬೋದು. ಈಗ ನಿಮ್ಗೆ ಗೊತ್ತಿದೆ, ಗಣಿ ಮತ್ತು ಖನಿಜಗಳಲ್ಲಿ ಎಸ್ಪೆಷಲಿ ಕಲ್ಲಿದ್ದಲನ್ನು ಪ್ರೈವೇಟೈಸೇಷನ್ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಗಣಿಗಳ ಹರಾಜು ಮಾಡಬೇಕಾದ್ರೆ ಎಲ್ಲ ಒಂದು ಪ್ರೈವೇಟ್ ಕಂಪನೀಸ್ಗಳು ಕೊಡ್ತಾ ಬರ್ತಾ ಇದ್ದೀವಿ. ಅಂದರೆ ಪ್ರೈವೇಟ್ನ ಭಾಗ ಜಾಸ್ತಿ ಮಾಡ್ತಾ, ಯಾಕಂದರೆ ನಮ್ಮ ರಿಸೋರ್ಸಸ್ನ ಯುಟಿಲೈಸ್ ಮಾಡ್ಕೋಬೇಕು, ಆಮದನ್ನು ಕಮ್ಮಿ ಮಾಡ್ಕೋಬೇಕು. ಸೊ ಹೀಗಾಗಿ ಅವರು ಏನು ತಯಾರಿ ಮಾಡ್ತಾರೆ 50% ಅಷ್ಟು ಇನ್ಕ್ಲೂಡಿಂಗ್ ದೇರ್ ಎಕ್ಸ್ಪೆನ್ಸಸ್ ತೊಗೊಂಡು ಅವರು ಮಾರಾಟ ಮಾಡ್ಬೋದು ಓಪನ್ ಮಾರ್ಕೆಟಲ್ಲಿ. ಇನ್ನು ಮಿಕ್ಕಿದ್ದನ್ನು ಶೇರ್ ಮುಖಾಂತರ ಅವರು ಇದು ಮಾಡಬೇಕಾಗುತ್ತೆ. ಮತ್ತು ಬಿಲ್ಲು ಕೂಡ ಕಾಂಪಿಟೇಟಿವ್ ಆಗಿ ಅದರ ರೇಟ್ಸ್ನಲ್ಲೂ ಕೂಡ ಅವರೇ ಡಿಸೈಡ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ಇದು ಹೇಳ್ತಾ ಹೋಗ್ತದೆ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಜಾಸ್ತಿ ಹೋಗೋದು ಬೇಡ ಇಲ್ಲಿ, ಯಾಕಂದರೆ ಈ ಬಿಲ್ಲಲ್ಲಿ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡುತ್ತೆ. ಸ್ಟೇಟ್ ಗೌರ್ಮೆಂಟು ಅದು ಲೀಸ್ ಕೊಡೋ ಪೀರಿಯಡು 10 ವರ್ಷ ಆಗಿರಬೇಕು, ಮತ್ತು ಅವ್ರಿಗೆ ಏನೇನು ಡೀಟೇಲ್ ಕೊಡಬೇಕು ಅಂತ ಜಾಸ್ತಿ ಇದರ ಮೆನ್ಷನ್ ಮಾಡುತ್ತೆ. ನಮಗೆ ಅದು ಬೇಕಾಗಿಲ್ಲ, ನಮಗೆ ಇದು ಮಾತ್ರ ಬೇಕಾಗುತ್ತೆ. ಯಾಕಂದರೆ ಇದು ಎಕ್ಸಾಮಲ್ಲಿ ಬರ್ತಕ್ಕಂಥ ಕ್ವಶನ್ ಪಾಯಿಂಟ್. ಇದು 50% ಆಫ್ ದ ಆ್ಯನ್ಯುವಲ್ ಮಿನರಲ್ ಪ್ರೊಡಕ್ಷನ್ ದ ಓಪನ್ ಮಾರ್ಕ್ ಮೀಟಿಂಗ್ ಆಫ್ಟರ್ ದರ್ ಓನ್ ನೀಡ್ಸ್, ಅದನ್ನು ಅವರು ಮಾಡ್ಬೋದು. ಫೈನ್, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಗ್ರಾಮ ಉಜಾಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಇದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಇಂಗಾಲದ ಹಣಕಾಸು ಆಧಾರದ ಮೇಲೆ ಅನನ್ಯವಾಗಿ ಮತ್ತು ನವೀನವಾಗಿ ಆಧಾರಿತ ಗ್ರಾಮೀಣ ಭಾರತಕ್ಕೆ ವಿದ್ಯುತ್ ಸಚಿವಾಲಯ ಆರಂಭಿಸಿದ ಕಸ್ಟಮೈಸ್ ಮಾಡಿದ ಕಾರ್ಯಕ್ರಮವಾಗಿದೆ. ಫೈನ್, ಕಾರ್ಯಕ್ರಮದಡಿ ಕೆಲಸ ಮಾಡುವ ಪ್ರಕಾಶಮಾನ ಬಲ್ಬ್ಗಳನ್ನು ಸಲ್ಲಿಸುವುದರ ವಿರುದ್ಧ ಗ್ರಾಮೀಣ ಗ್ರಾಹಕರಿಗೆ ಕೈಗೆಟುಕುವ ವೆಚ್ಚದಲ್ಲಿ LED ಬಲ್ಬ್ಗಳನ್ನು ನೀಡಲಾಗುವುದು. ಎಸ್, ಫೈನ್. ಪ್ರೋಗ್ರಾಂಗೆ ಸಂಪೂರ್ಣವಾಗಿ ಇಂಗಾಲದ ಸಾಲಗಳ ಮೂಲಕ ಹಣಕಾಸು ಒದಗಿಸಲಾಗುವುದು. ಇದು ಭಾರತದಲ್ಲಿ ಇಂಥ ಮೊದಲ ಕಾರ್ಯಕ್ರಮವಾಗಿದೆ. ಯಾವುದು ಕರೆಂಟ್ ಸರ್? ಪ್ರತಿಯೊಂದು ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ದ ರೈಟ್ ಆನ್ಸರ್ 1 and 2 and 3 ಎಲ್ಲ ಕರೆಕ್ಟು. ಹೌದು, ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಇದು ಕಸ್ಟಮೈಸ್ ಒಂದು ಪ್ರೋಗ್ರಾಮ್. ಇದು ಗ್ರಾಮ ಉಜಾಲ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು ಬಲ್ಬ್ಗಳು, ಇನ್ಕ್ಯಾನ್ಸೆಂಟ್ ಬಲ್ಬ್ಗಳು ಯೂಸ್ ಮಾಡ್ತೀರಾ, ಅದನ್ನು ಇದ್ರ ಜೊತೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಅವರು. ಓಕೆ, ಏನೋ LED ಬಲ್ಬ್ಗಳನ್ನ ಕೊಡ್ತಾರೆ ಉಜಾಲ ಪ್ರೋಗ್ರಾಮ್ ಮಾಡಿ. ಓಕೆ, ಈ ಕಾರ್ಯಕ್ರಮದಡಿ 10 ರೂಪಾಯಿ ಇಸ್ಕೊಂಡು ಕೊಡ್ತಾರೆ ನಿಮಗೆ. ಜಸ್ಟ್ 10 ರೂಪಾಯಿ ಇಸ್ಕೊಂಡು ನಿಮಗೆ ಒಂದಷ್ಟು LED ಬಲ್ಬ್ಸ್ಗಳನ್ನ ಕೂಡ ಕೊಡ್ತಾರೆ. 3 ವರ್ಷ ವ್ಯಾರಂಟಿ ಕೂಡ ಇರುತ್ತೆ. ಮತ್ತು ಇಲ್ಲಿ ಏನು ಅಂತಂದರೆ, ಇದಕ್ಕೆ ದುಡ್ಡು ಎಲ್ಲಿಂದ ಬಂತು? ಸರ್ಕಾರ ಎಲ್ಲ ಹಳ್ಳಿಗಳಲ್ಲೂ ಕೊಡೋಕ್ಕೆ ಈಗ ಸ್ಟಾರ್ಟಿಂಗ್ ಒಂದು 6 ಡಿಸ್ಟ್ರಿಕ್ಟ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ,
ಡಿಸ್ಟ್ರಿಕ್ಟಲ್ಲಿ. ಆಮೇಲೆ ಅದು ಎಲ್ಲ ಹಳ್ಳಿಗಳಿಗೂ ವಿಸ್ತರಣೆ ಮಾಡ್ತಾರೆ. 6 ಜಿಲ್ಲೆಗಳ ಒಂದು ಗ್ರಾಮಗಳಿಗೆ ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಂಗಾಲದ ಸಾಲಗಳು ಅಂದರೆ ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ ಸರ್. ಸೊ ವಾಟ್ ಈಸ್ ಕಾರ್ಬನ್ ಕ್ರೆಡಿಟ್? ಸೊ ಕಾರ್ಬನ್ ಕ್ರೆಡಿಟ್ ಅಂದರೆ ಫಸ್ಟ್ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಯಾವುದಾರ ಒಂದು ಕಂಪನಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಅಲ್ಲಿ ಹೊಗೆನ ಕಮ್ಮಿ ಮಾಡಬೇಕು, ಅದಕ್ಕೆ ಟಾರ್ಗೆಟ್ ಕೊಟ್ಟಿರ್ತೀವಿ. ಆ ಟಾರ್ಗೆಟಲ್ಲಿ ಅಂದರೆ ವಾಯು ಮಾಲಿನ್ಯ ಆಗದ ರೀತಿ ಅದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ, ಅಚೀವ್ ಮಾಡಿದ್ರೆ ಅದಕ್ಕೊಂದು ಕ್ರೆಡಿಟ್ ಅಂತ ಸಿಗುತ್ತೆ, ಒಂದಷ್ಟು ಪಾಯಿಂಟ್ ಸಿಗುತ್ತೆ. ಈಗ ಒಂದಷ್ಟು ಕಾರ್ಖಾನೆ ಏನೋ ತಮಗೆ ಟಾರ್ಗೆಟ್ ಕೊಟ್ಟಿದ್ದು ಅದು ಅಚೀವ್ ಮಾಡದೆ ಏನಾಗುತ್ತೆ, ಜಾಸ್ತಿ ಮಾಡಬೇಕು ಅಂದಾಗ ಇವರು ಏನು ಮಾಡಬೇಕಾಗುತ್ತೆ, ಈಗ ಆಗ್ತಾ ಇಲ್ಲ, ಅವ್ರಿಗೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆಗೇನು ಮಾಡ್ಬೋದು, ಇವರು ಯುಟಿಲೈಸ್ ಮಾಡ್ಕೊಂಡು ಕಮ್ಮಿ ಮಾಡಿದ್ರಲ್ಲ, ಈ ಪಾಯಿಂಟ್ಸ್ಗಳನ್ನ ಇವ್ರು ತೊಗೊಂಡು ಏನು ಮಾಡ್ಬೋದು, ಹೆಚ್ಚು ಇಂಗಾಲದ ವಾಯು ಮಾಲಿನ್ಯ ಬಿಟ್ಟು ಅವರು ಅಂದರೆ ವಾಯು ಮಾಲಿನ್ಯಕ್ಕೆ ಏನು ಬೇಕೋ ಅದನ್ನು ವಾಯು ಮಾಲಿನ್ಯ ಜೊತೆಗೆ ಅವರು ಮಾಡ್ಬೋದು. ಹಾಗಾದ್ರೆ ವಾಯು ಮಾಲಿನ್ಯ ಆಗ್ತಾ ಇದೆ, ಹಾಗಾದ್ರೆ ಇವ್ರು ದುಡ್ಡು ಕೊಡಬೇಕಲ್ಲ, ಏನು ಮಾಡ್ತಾರೆ, ಇಲ್ಲಿ ಯಾರು ಕಂಟ್ರೋಲ್ ಮಾಡಿರ್ತಾರೆ, ಕ್ರೆಡಿಟ್ ಪಾಯಿಂಟ್ಸ್ಗಳಿರುತ್ತೆ, ಆ ಪಾಯಿಂಟ್ಸ್ನ ದುಡ್ಡು ಕೊಟ್ಟು ತೊಗೋತಾರೆ ಹೀಗೆ. ಸೊ ಇದನ್ನು ಕಾರ್ಬನ್ ಕ್ರೆಡಿಟ್ಸ್ ಅಂತ ಕರಿತೀವಿ. ಅಂದರೆ ಇದರಿಂದ ಏನಾಗುತ್ತೆ, ಕಾರ್ಬನ್ ಫೈನಾನ್ಸ್ ನೋಡಿ, ಗ್ರಾಮ ಉಜ್ವಲ ಪ್ರೋಗ್ರಾಮ್ ವಿಲ್ ಬಿ ಫೈನಾನ್ಸ್ಡ್ ಎಂಟೈರ್ಲಿ ಥ್ರೂ ಕಾರ್ಬನ್ ಕ್ರೆಡಿಟ್ ಆ್ಯಂಡ್ ವಿಲ್ ಬಿ ಫಸ್ಟ್ ಸಚ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಸೊ ಕಾರ್ಬನ್ ಕ್ರೆಡಿಟ್ ಅಂತ ಅರ್ಥ ಆಯ್ತಲ್ಲ, ಇಂಗಾಲದಿಂದ ಈಗ ಒಂದು ನೀವು ಎ ಅಂತ ಕಂಪ್ನಿ, ಓಕೆ, ಇವನು 2% ವಾಯು ಮಾಲಿನ್ಯ ಮಾಡ್ತಾನೆ, ಬಿ ಕಂಪ್ನಿ 3% ವಾಯು ಮಾಲಿನ್ಯ ಮಾಡಿ ಅವರು ಉತ್ಪಾದನೆ ಮಾಡ್ತಾರೆ. ಈಗ ಸರ್ಕಾರ ಏನು ಮಾಡುತ್ತೆ, 2% ಟಾರ್ಗೆಟ್ ಇರುತ್ತೆ, ಇಷ್ಟು ಮಾತ್ರ ನೀವು ಮಾಡಬೇಕಾಗತ್ತೆ ನಿಮ್ಮ ಒಂದು ಉತ್ಪಾದನೆಯಲ್ಲಿ ಅಂತ. ಏನು ಮಾಡ್ತಾನೆ, ಅದು 1% ಕೇಳಿಸ್ತಾನೆ. ಅಂದರೆ ಟೆಕ್ನಾಲಜಿ ಇದೆ, ಅವ್ನಿಗೆ ಗೊತ್ತು ಹೆಂಗೆ ಮಾಡಬೇಕು, ಏನು ಫ್ಯೂಯಲ್ ಯೂಸ್ ಮಾಡಬೇಕು ಅಂತ ಗೊತ್ತು, 1% ಕೇಳಿಸ್ತಾನೆ. ಆದರೆ ಬಿ ಹತ್ರ ಟೆಕ್ನಾಲಜಿ ಇಲ್ಲ, ಆದರೆ ಅವನು ಏನು ಮಾಡಬೇಕು, ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಇವ್ನು 3-4% ಕೂಡ ಆಗ್ಬಿಡ್ಬೋದು, ಅಥವಾ 3% ಆಗ್ಬೋದು. ಆಗೇನಾಯಿತು, 2% ಟಾರ್ಗೆಟ್ನ ಮೀಟ್ ಮಾಡಿಲ್ಲ, 1% ಜಾಸ್ತಿ ಆಯಿತು. ಸೊ ಇವನು 1% ಕಮ್ಮಿ ಮಾಡ್ಕೊಂಡಿರೋದ್ರೆ ಇವನಿಗೆ ಕ್ರೆಡಿಟ್ ಸಿಕ್ಕಿರುತ್ತೆ, ಪ್ಲಸ್ ಪಾಯಿಂಟ್ಸ್ಗಳು ಸಿಕ್ಕಿರುತ್ತೆ. ಈ ಬಿ ಅವನು ದುಡ್ಡು ಕೊಟ್ಬಿಟ್ಟು ಇದನ್ನು ತೊಗೊಂಡು ಇವನು 3% ಆಗಿರೋದ್ರಿಂದ ದುಡ್ಡು ಕೊಟ್ಟು ಇದನ್ನು ತಗೋಬೇಕು. ಸೊ ಇದನ್ನು ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ತೀವಿ. ಇದು ಹೇಗೆ ಏನಾಗುತ್ತೆ, ಇದರಿಂದ ಲಾಭ ಸಿಗುತ್ತೆ ಅಂತ. ನೀವು ಹೆಚ್ಚು ಉತ್ಪಾದನೆ ಮಾಡಿ ವಾಯು ಮಾಲಿನ್ಯ ಆಗದೆ ಉತ್ಪಾದನೆ ಮಾಡಿದ್ರೆ ನಿಮ್ಗಷ್ಟು ಲಾಭ ಸಿಗುತ್ತೆ. ಸೊ ಈ ಒಂದು ದುಡ್ಡು ಮಿತಿಯಿಂದ ಏನು ಉಳಿತಾಯ ಆಗುತ್ತಲ್ಲ, ಇದನ್ನು ಈ ಒಂದು ಉಜಾಲ ಗ್ರಾಮ ಯೋಜನೆಗೆ ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ, ಸಿಂಪಲ್. ಅಲ್ಯೂಮಿನಿಯಂ ಏರ್ ಬ್ಯಾಟರಿಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆರಿ ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ವೆಚ್ಚದಲ್ಲಿ ಕಡಿಮೆ ಮತ್ತು ಲಿಥಿಯಂ ಅಯಾನ್ ಬ್ಯಾಟರಿಗಿಂತ ಹೆಚ್ಚು ಶಕ್ತಿ ಸಾಂದ್ರತೆ ಹೊಂದಿದೆ. ಎಸ್, ಕರೆಕ್ಟ್. ವಿಶೇಷ ಲಕ್ಷಣವೆಂದರೆ ಅದನ್ನು ಅತ್ಯಂತ ವೇಗವಾಗಿ ರೀಚಾರ್ಜ್ ಮಾಡಬಹುದು ಮತ್ತು ಇತರ ಬ್ಯಾಟರಿಗಳಿಂದ ಹೆಚ್ಚಿನ ಸಮಯ ಉಳಿಸಿಕೊಳ್ಳಬಹುದು. ಇದನ್ನು ರೀಚಾರ್ಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ, ಹಾಗಾದರೆ 2ನೇ ಆಪ್ಷನ್ ತಪ್ಪಾಗಿದೆ ಸರ್. ಒಂದು ಕರೆಕ್ಟ್ ಆಗಿದೆ, ಯಾಕೆಂದರೆ ಇದು ಅಲ್ಯೂಮಿನಿಯಂ ಏರ್ ಬ್ಯಾಟ್ರೀಸ್ನ ರೀಚಾರ್ಜ್ ಮಾಡೋಕ್ಕಾಗಲ್ಲ. ಅಂದರೆ ಒಂದ್ಸಲ ಅದನ್ನ ನಾವು ಮಾಡಿದ್ರೆ ಅದನ್ನ ರೀಚಾರ್ಜ್ ಮಾಡೋಕ್ಕಾಗಲ್ಲ. ವಾಟ್ ಈಸ್ ಅಲ್ಯೂಮಿನಿಯಂ ಏರ್ ಬ್ಯಾಟ್ರೀಸ್ ಹಂಗಾದ್ರೆ? ಸೊ ಇಲ್ಲಿ ಆ್ಯನೋಡ್ ಕ್ಯಾಥೋಡ್ ರೀತಿ ಇದು ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಏನು ಅಂದರೆ ಅಲ್ಯೂಮಿನಿಯಂ ಬ್ಯಾಟ್ರೀಸ್, ಅಲ್ಯೂಮಿನಿಯಂ ಸೆಲ್ಸ್ಗಳಿರ್ತಲ್ಲ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಯೂಸ್ ಮಾಡಿರ್ತೀವಿ ಅಲ್ಲಿ. ಇದು ಏರ್ ಬರುತ್ತಲ್ಲ, ಏರ್ನ ಜೊತೆ ರಿಯಾಕ್ಟ್ ಮಾಡಿ ಏನಾಗುತ್ತೆ, ಆಕ್ಸಿಡೈಸ್ ಆಗಿ ಅಲ್ಯೂಮಿನಿಯಂ ಆ್ಯಂಡ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಸೊ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಕ್ಸಿಡೈಸ್ ಆಗುತ್ತೆ, ಅಲ್ಯೂಮಿನಿಯಂನ ಇಂದ ಎಲೆಕ್ಟ್ರಿಸಿಟಿ ನಮಗೆ ಆಗುತ್ತೆ. ಇಲ್ಲಿ ಅಲ್ಯೂಮಿನಿಯಂ ಏರ್ ಬ್ಯಾಟ್ರೀಸ್ ಪ್ರೈಮರಿ ಸೆಲ್ಸ್, ಅದು ನಾನ್ ರೀಚಾರ್ಜಬಲ್, ವೆರಿ ಇಂಪಾರ್ಟೆಂಟ್ ಇದು. ಸೊ ಒಂದ್ಸಲ ಈ ಒಂದು ಬ್ಯಾಟ್ರಿ ಯೂಸ್ ಮಾಡಿದ್ರೆ ಕಾಸ್ಟ್ ಕಮ್ಮಿ, ಯಾಕೆಂದರೆ ಲಿಥಿಯಂ ಅಯಾನ್ ನಿಮ್ಗೆ ಗೊತ್ತಿದೆ, ಇದು ತುಂಬ ಕಾಸ್ಟ್ ಜಾಸ್ತಿ. ನಾವು ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಯೂಸ್ ಮಾಡ್ತೀವಿ. ಇದು 200-300 ಕಿಲೋಮೀಟರ್ ತನಕ ಹೋಗ್ಬೋದು, ಅಥವಾ ಮ್ಯಾಕ್ಸಿಮಮ್ 200 ತನಕ ಹೋಗ್ಬೋದು ಒಂದ್ಸಲ ರೀಚಾರ್ಜ್ ಮಾಡಿದ್ರೆ. ಆದರೆ ಇದು ಒಂದು ಬ್ಯಾಟ್ರಿನ ತೊಗೊಂಡೋದ್ರೆ ನಾವು 400 ಕಿಲೋಮೀಟರ್ ತನಕ ಇದು ಯುಟಿಲೈಸ್ ಆಗುತ್ತೆ. ಓಕೆ, ಕಿಲೋಮೀಟರ್ ಪರ್ ಬ್ಯಾಟ್ರಿ. ಇದು ಕಾಸ್ಟ್ ಕೂಡ ಕಮ್ಮಿ, ಮತ್ತು ಇದು ಮಾಲಿನ್ಯ ಕೂಡ ಕಮ್ಮಿ. ಇಲ್ಲಿ ಲಿಥಿಯಂ ಅಯಾನ್ ಅಂದರೆ ಈಗ ನಾವು ನಮ್ಮ ಲಿಥಿಯಂ ಅಯಾನ್ ಬ್ಯಾಟ್ರಿಗೆ ಲಿಥಿಯಂ ಬೇಕು, ಅದನ್ನು ಭಾರತದಲ್ಲಿ ಅಷ್ಟು ಸಿಗಲ್ಲ, ಆಸ್ಟ್ರೇಲಿಯಾ ಬೇರೆ ಬೇಡಕ್ಕೆ ನಾವು ಮಾಡ್ಕೋಬೇಕಾಗತ್ತೆ. ಮತ್ತು ಈ ಟೆಕ್ನಾಲಜಿಯಿಂದ ನಾವು ಲಿಥಿಯಂ ಬ್ಯಾಟ್ರಿಗಳಿಗೆ ನಾವು ಚೈನಾ ಮೇಲೆ ಡಿಪೆಂಡ್ ಆಗಿದ್ದೀವಿ, ಚೈನಾ ಮೇಲೆ. ಹಾಗಾಗಿ ನಮ್ಮ ಆಮದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಅಲ್ಯೂಮಿನಿಯಂ ಏರ್ ಬ್ಯಾಟ್ರೀಸ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಬಟ್ ಏನಾಗುತ್ತೆ ಅಂದರೆ ಇದನ್ನು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ. ಓಕೆ, ಬಲ್ಕಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾಕಂದರೆ ಇದನ್ನ ರೀಚಾರ್ಜ್ ಮಾಡೋಕ್ಕಾಗಲ್ಲ. ಒಂದ್ಸಲ ಯುಟಿಲೈಸ್ ಆದಮೇಲೆ ಅದೇನಾಗುತ್ತೆ, ಆಕ್ಸಿಡೈಸ್ ಆದಮೇಲೆ ಅಲ್ಯೂಮಿನಿಯಂ ಕತೆ ಮುಗೀತು. ಈಗೇನಾದರೂ ರೀಚಾರ್ಜ್ ಮಾಡೋಕ್ಕಾಗಲ್ಲ, ಅದು ಸ್ಕ್ರ್ಯಾಪ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಅತ್ಯಂತ ಹೆಚ್ಚು ನಾವು ಬ್ಯಾಟ್ರೀಸ್ನ ಇದನ್ನ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಂಡಿರಿ. ಅಪೌಷ್ಟಿಕತೆಯನ್ನು ನಿವಾರಿಸಲು ಈ ಕೆಳಗಿನ ಯಾವ ರಾಜ್ಯವು ಸಮಾರ್ ಅಭಿಯಾನವನ್ನು ಪ್ರಾರಂಭಿಸಿತು? ಸಿಂಪಲ್, ಇದು ಇಲ್ಲೇ ಕೊಟ್ಟಿದ್ದೀನಿ, ಜಾರ್ಖಂಡ್ ಇಸ್ ದ ರೈಟ್ ಆನ್ಸರ್. ಏನದು ಅಪೌಷ್ಟಿಕತೆ ಅಂದರೆ, ಈಗ ಮಾಲ್ ನ್ಯೂಟ್ರಿಷನ್ ಅಂತಂದು ಏನು ಕರಿತೀವಿ, ಎಸ್ಪೆಷಲಿ ಈ ಜಾರ್ಖಂಡು ಈ ಕಡೆ ಛತ್ತೀಸ್ಗಢ ಬಂದರೆ ನಮಗೆ ಬುಡಕಟ್ಟು ಜನಾಂಗದವರು ಜಾಸ್ತಿ ಇರ್ತಾರೆ. ಸೊ ಅಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಸಾಮಾರ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಮಾಡಿ, ಅಂದರೆ ಸ್ಟ್ರಾಟಜಿಕ್ ಆ್ಯಕ್ಷನ್ ಫಾರ್ ಎಲಿವೇಷನ್ ಆಫ್ ಮಾಲ್ ನ್ಯೂಟ್ರಿಷನ್ ಅನಿಮಿಯಾ ರಿಡಕ್ಷನ್ ಅಂತ ಹೇಳಿ. ಸೊ ಈ ಒಂದು ಇದರಿಂದ ಏನು ಮಾಡ್ತಾರೆ, ಅವ್ರಿಗೆ ಏನೇನು ಬೇಕೋ ಅದನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಎಸ್ಪೆಷಲಿ ಚಿಲ್ಡ್ರನ್ಸ್ಗೆ.
ಈ ಅಂಗನವಾಡಿ ಸೆಂಟರ್ಸ್ನ ಸ್ಥಾಪನೆ ಮಾಡೋದು, ಅಲ್ಲಿಂದ ಆ ಚಿಲ್ಡ್ರನ್ ಐಡೆಂಟಿಫೈ ಮಾಡೋದು, ಅವ್ರಿಗೇನು ಬೇಕು, ಅನಿಮಿಕ್ ವುಮೆನ್ಗೆ ಏನಿರ್ತಾರೆ ಅವ್ರಿಗೇನು ಕೊಡಬೇಕು. ಸೊ ಇವೆಲ್ಲ ಮಾಡ್ತಕ್ಕಂಥದ್ದು ಈ ಸಾಮರ್ ಯೋಜನೆ ಅಡಿ ಇರ್ತಕ್ಕಂಥದ್ದು ಜಾರ್ಖಂಡ್ ತಂದಿದೆ. ಯಾಕೆಂದರೆ ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಒರಿಸ್ಸಾಗಳಲ್ಲಿ ಅತ್ಯಂತ ಹೆಚ್ಚು ನಿಮಗೆ ಬುಡಕಟ್ಟು ಜನಾಂಗಗಳು ಕಾಣಿಸ್ತಿರ್ತವೆ. ಓಕೆ ಸರ್, ಫೈನ್. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವಾರದ ಒಂದು ಪ್ರಚಲಿತ ಘಟನೆಗಳು ಸ್ನೇಹಿತರೆ. ಕಂಪ್ಲೀಟ್ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ PDF ಸಿಗುತ್ತೆ. ಲಾಸ್ಟ್ ವೀಕ್ದು ಐ ಥಿಂಕ್ ಸೊ ಶೇರ್ ಮಾಡಿರಬೇಕು, ಮಾಡಿಲ್ಲ ಅಂದರೆ ಅಗೇನ್ ಐ ವಿಲ್ ಶೇರ್ ಟುಡೇ. ಇದು ಮತ್ತು ಈ ವೀಕಿನ ಒಂದು ಕಂಪ್ಲೀಟ್ PDF ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.